ನಮಸ್ತೆ, ದಿಸ್ ಇಸ್ ಡೇ 28 ಟುವರ್ಡ್ಸ್ ಲೇ. ಬೆಳಗ್ಗೆ 3 ಡಿಗ್ರಿ ಸೆಲ್ಸಿಯಸ್ ನಮ್ಮದಿದು. ಸೊ 3 ಡಿಗ್ರಿ ಸೆಲ್ಸಿಯಸ್ನಾಗ ಎಷ್ಟೊತ್ತು ನಾವು ಟೆಂಟ್ ಹಾಕಿದ್ವಿ ಇಲ್ಲಿ. ಸೊ ಇಲ್ಲಿಂದ ನೋಡ್ಬೇಕು ಈಗ ಇಲ್ಲಿ ಏನು ಮಾಡ್ತೀವಿ ಏನಿಲ್ಲ ಅಂತ. ನೋಡ್ರಿ ಈ ಥರ ಇದಾದ. ಗ್ಲೌಸ್ ಹಾಕೊಂಡು ಮಕ್ಕೊಂಡಿನಿ. ಸೊ ಇಟ್ಸ್ ಬೀನ್ 6:41, 6:41 ಆಗ್ಯದ. ಈ ಕಡೆ ಇಷ್ಟೆಲ್ಲ ಬೆಳಕದ. ಇಲ್ಲಿ ನೋಡ್ಬೋದು ಹಿಂಗೆಲ್ಲ ಏನೋ ಚಳಿ ಅದ. ನಮ್ಮದು ಬೈ ಅದು ನಮ್ಮ ಸೂರಜ್ ಬೈ. ಇದು ಇಲ್ಲಿ 3 ಟೆಂಟ್ ಈ ಥರ ಹಾಕಿವಿ ನಾವು. ಇಲ್ಲಿಂದ ನಮ್ಮ ಬೈಕ್ ಅವಲ್ಲ ಇಲ್ಲವ. ನಂದು ಆಲ್ಮೋಸ್ಟ್ ಎಲ್ಲ ಆಲ್ರೆಡಿ ಪ್ಯಾಕ್ಡ್ ಆದ ಈಗ ನಂದಿಲ್ಲಿ. ಸೊ ನೋಡ್ಬೋದು ಜಸ್ಟ್ ಈಗೆಲ್ಲ ಪ್ಯಾಕ್ ಆದೀಗ. ಇಲ್ಲಿಂದ ಬರೀ ನಾನು ಲಗೇಜ್ ಲೋಡ್ ಮಾಡಿದ್ರೆ ಆಯ್ತು. ಆಲ್ಮೋಸ್ಟ್ ಅಲ್ಲಿ ಮುಗೀತು ನಂದು. ಸೊ ಅದ್ರಾಗ ನಂದು ಏನೂ ಇರಲ್ಲ. ಸೊ ಇಲ್ಲಿಂದ ವಾಪಸ್ ಹೋಗುವಂತ ಸಿಗುವಂತ ಇಲ್ಲಿ ನೋಡ್ಬೋದು ಈ ಥರ ವ್ಯೂ ಅದ. 9:20 ಆಗ್ಯದ. ಸೊ ನಮ್ಮದು ಮೊಬೈಲ್ನ 1% ಚಾರ್ಜ್ ಅದ. ಸೊ ಗಾಡಿಯಲ್ಲಿ ಪಾರ್ಕ್ ಮಾಡಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಟುವರ್ಡ್ಸ್ ಲಾಮಯಾರು. ರಿಯಲಿ ವೆರಿ ಕ್ರೇಜಿ. ಸೊ ನಾವು ಹೊಂಟೀವಿ ಇಲ್ಲಿಂದ ಲಾಮಯಾರು, ಅಲ್ಲಿಂದ ಲೇ ಕಡೆ. ಸೊ ಸಿಗಮಂತ ಸ್ಟೇಡಿಯಂ ಆ್ಯಂಡ್ ಬಾಯ್. ಈಗಿದು ನೋಡ್ಬೋದು ಎಲ್ಲಂದರೆ ಶ್ರೀನಗರ್ ಮತ್ತು ಲೇ ನ್ಯಾಷನಲ್ ಹೈವೇ. ಅದು ಫೋಟೋಲಾ ಆಲ್ಟಿಟ್ಯೂಡ್ 13,479 ಫೀಟ್ ಅಬೌವ್. ಹೈಯೆಸ್ಟ್ ಪಾಸ್ ಅಂತಿದೆ ರೋಡಿಂದ. ಸೊ ಇಲ್ಲಿದ್ದೀವಿ ನಾವು ಈಗ ವಿತ್ ನಮ್ಮ ಜೂನಿಯರ್ ಗೋಸ್ಟ್. ಸೊ ಹಿಂದ್ಗಡೆ ನೋಡ್ಬೋದು ನೀವು ಈ ಥರ ಎಲ್ಲ ಲೊಕೇಶನ್. ಸೊ ಇಲ್ಲಿಂದ ನಂದು ಪೆಟ್ರೋಲ್ನ ಲೈಕಿನ ಏನಂದರೆ ಎಂಟು ತೋರ್ಸಕತ್ತದ. ಬಟ್ ಏನದ ಏನಿಲ್ಲ ನೋಡ್ಬೇಕಿನ. ಇದು ನಮ್ದಂತ ಮೋಟೆ ನಂತಲ್ಲ ಈಗ. ಸೊ ಇಲ್ಲಿಂದ ನಾವು ಹೋಗ್ತೀವಿ ನೋಡಮಂತ. ಇನ್ನೊಂದು 20 ಕಿಲೋಮೀಟರ್ ಆದಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಸೂನ್ ಗೈಸ್. ಬಾಯ್ ಬಾಯ್. ಹ್ಯಾವ್ ಎ ಗ್ರೇಟ್ ಡೇ. ಇಲ್ಲಿ ನಾವು ಈಗ ಲಾಮಯಾರು ಅಂತೇಳಿ ಬೌದ್ಧ ಡೈನಾಸ್ಟಿ ಬಂದಿವಿ. ಸೊ ಇದರ ಸುತ್ತಮುತ್ತ ನೋಡ್ಬೋದು ಲೊಕೇಶನ್ ಈ ಥರ ಅದ. ಇಲ್ಲಿಂದ ನಮಗೆ ಒಳಗಡೆ ಎಂಟ್ರಿ ಅಂತ ಅನ್ಕೋತೀನಿ. ಸೊ ಒಳಗಡೆ ಹೋಗ್ತೀವಿ. ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿವಿ. ವಿಲ್ ಸಿ ಯು ಇನ್ಸೈಡ್. ಇದು ನೋಡ್ಬೋದು ಈಗ ನಾವು ಲಾಮಯಾರು ಬುದ್ಧ ಡೈನಾಸ್ಟಿ ಇದೇನದಲ್ಲ. ಸೊ ಅದು ಎಂಟರ್ ಮಾಡೀವಿ ಈ ಕಡೆಯಿಂದ. ಇಲ್ಲಲ್ಲಿ ಅಲ್ಲಿವರೆಗೂ. ಅಲ್ಲಿಂದ ವಾಪಸ್ ಈ ಕಡೆ ಇದೇನು ಮೇ ಬಿ ಅಂದರೆ 11th ಸೆಂಚುರಿದಾಗ ಏನಿದಾದಂತ. ಸೊ 11th ಸೆಂಚುರಿದಂತ ಬಿಲ್ಟ್ ಆಗಿರೋದು ಇದು. ಸೊ ಇಲ್ಲಿಂದ ನಾವು ಒಳಗೆಲ್ಲ ಇದು ಮಾಡ್ಲಾಕತ್ತೀವಿ. ಮೇನ್ ಟೆಂಪಲ್ ಆ ಸೈಡ್ ಅದಂತ. ಸಿಂಗೈ ಎಲ್ಲ ಹೈಕಿಂಗ್. ಆಮೇಲೆ ಅವಲೋಕಚ್ವಾರ ಟೆಂಪಲ್ ಏನೇನು ಅವು ಹೆಸರು ಹೇಳಕ್ಕೆ ಸದ್ಯಕ್ಕೆ ಬರಲ್ಲ ಆ ಥರ ಅವ. ಸೊ ನೋಡಮ್ಮ ಇದು ಹೋದ್ಮೇಲೆ ಒಳಗೆ ಏನೇನು ಮಾಡ್ತೀವಿ ಏನಿಲ್ಲ ಅಂತ ತೆಗಿಸಿದ್ದಕ್ಕಮ್ಮ. ಅಣ್ಣ ಬಂದು ಫುಲ್ ಇದು ಮಾಡ್ಲಾಕತ್ತಾನ. ಬೈ ಏ ಕೌನ್ ಡಿಸ್ಕವರ್ ಕಿಯಾ ಥೋड़ा बता देना. महासिद्ध नरोपा हाँ फिर इन 11th सेंचुरी. हाँ बहुत ही पुराना है. बहुत पुराना टेम्पल है ना. ಸೊ हम जा रहे हैं मेन टेम्पल की तरफ. ಹಿಂದ್ಗಡೆ ನೋಡ್ಬೋದು ಈ ಥರ ಲೊಕೇಶನ್. बेसिकली ये जो पूरे का पूरा हम लद्दाख की बात करते हैं, कारगिल की बात करते हैं, कश्मीर की, इसे कभी डोगरा डायनेस्टी ने इस्टेब्लिश किया था. और ये मिनिस्ट्री सच में बहुत प्यारा है, बहुत एपिक है.
ಕೆಳಗಡೆ ಬಂದಮೇಲೆ ಅಲ್ಲಿಂದ ಒಂದು ಈ ಕಡೆ ವ್ಯೂ ಅದ, ವ್ಯೂ ಪಾಯಿಂಟ್. ಸೊ ಆ ವ್ಯೂ ಪಾಯಿಂಟ್ ತೋರಿಸ್ತೀನಿ, ನೋಡ್ರಿ ಹೆಂಗದಂದ್ರೆ ಇಲ್ಲಿ ಸೊ ಇದು ನಮ್ಮದು ವ್ಯೂ ಪಾಯಿಂಟ್. ಈ ಥರ ಅದ. ಇಲ್ಲಿ ನೋಡ್ಬೋದು ಲ್ಯಾಂಡ್ ಸ್ಲೈಡ್ ಆಗ್ಯದಿದ್ದು. ಸೊ ಇಲ್ಲೆಲ್ಲ ಏನಂದರೆ ಅವ್ರು ಕ್ಲಿಯರ್ ಮಾಡಕತ್ತಾರೆ ರೋಡು. ಆ ಸೈಡ್ನೂ ಇಷ್ಟೆಲ್ಲ ಟ್ರಾಫಿಕ್ ಆಗ್ಯದ. ಸೊ ನಮ್ಮ ಸೈಡ್ ನೋಡ್ಬೋದು ಇಲ್ಲಿ ಅಷ್ಟೆಲ್ಲ ರೋಡ್ ಬ್ಲಾಕ್ ಆಗ್ಯದ. ವೆಯ್ಟ್ ಮಾಡಕತ್ತೀವಿ, ನೋಡ್ಬೇಕು ಯಾವಾಗ ಆಗ್ತದೆ ಏನಿಲ್ಲ ಅಂತ ಹೇಳಿ. ಇದಾದಮೇಲೆ ಲೈಕ್ ಅಟ್ಲೀಸ್ಟ್ ನಮ್ಗೆ ಒಂದು 20-25 ಮಿನಿಟ್ಸ್ ಆಗ್ತದೆ. ಸೊ ನೋಡೋಣ ಸಿಗಮಂತ ಸ್ಟೇಡಿಯಮ್ ಆ್ಯಂಡ್ ಸೊ ಫೈನಲಿ ಒಂದು 62 ಕಿಲೋಮೀಟ್ರ್ ಬಂದು ನಾವು. ಬಟ್ ಇನ್ನೂ ಹೋಗ್ತಿತ್ತಂತ ಅನ್ಕೋತೀವಿ ಮೇ ಬಿ. ಸೊ ಇಲ್ಲಿ ನಾವು ಪೆಟ್ರೋಲ್ ಫುಲ್ ಮಾಡ್ಲಾಕತ್ತೀವಿ. ಸೊ ನೋಡೋಣ, ಈ ಥರ ಇಂದು ಲೊಕೇಶನ್ ಈ ಥರ ಅದ. ಇದು ಕಾಲಸ್ಥ ಯಾವುದು ಏನಾದಿದು ಊರ ಹೆಸರು. ಸೊ ಇಲ್ಲಿ ನಾವು ಪೆಟ್ರೋಲ್ ಫುಲ್ ಮಾಡ್ಲಾಕತ್ತೀವಿ ಅಂತ. ನನಗನ್ಸೋ ಮಟ್ಟಿಗೆ ಒಂದು 1500 ಇಲ್ಲ 1600 ತೊಗೋಬೋದು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಹೆವಿ ಇದು ಹೊಡೆದಿನಿ ನಿಲ್ಲಾಗಿರ್ತದೆ, ಐ ಥಿಂಕ್ ಸೊ. ನೋಡೋಣ ಎಷ್ಟಾಗ್ತದೆ ಅಂತೇಳಿ. ಆರಾಮಿನ 60-70 ಕಿಲೋಮೀಟ್ರ್ ಹೋಗ್ತದೆ ಅಂತ ಅನ್ಕೋತೀನಿ. 80 ಇನ್ನೊಂದು 50-54 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನಮ್ಮದು 343 ಆಗ್ಯದ. ಸೊ ಇಲ್ಲಿ ಇದಾದಮೇಲೆ ಒಂದು 20 ಕಿಲೋಮೀಟ್ರ್ನಾಗ ನಮ್ಗೆ ಒಂದು ಇದು ಅದ, ಮ್ಯಾಗ್ನೆಟಿಕ್ ಹಿಲ್ಸ್. ಸೊ ಅದು ಅಲ್ಲೋದ್ಮೇಲೆ ಸಿಗಮಂತ. ಸೊ ಅದಕ್ಕಿಂತ ಮುಂಚೆ ಈ ಥರ ನನಗೆಲ್ಲ ಲೈಕ್ ವ್ಯೂಸ್ ನೋಡ್ಬೋದು. ಈ ಕಡೆ ಎಲ್ಲ ಸ್ನೋ. ಸೊ ಇಲ್ಲಿ ನಿಂದಿರಿಸಿ ಒಂದೆರಡು ಫೋಟೋಸ್ ವ್ಯೂ ತೊಗೊಂಡಿವಿ. ಸೊ ಇದಾದಮೇಲೆ ನಾವು ಹೋಗ್ತೀವಿ ಇಲ್ಲಿಂದ ಮ್ಯಾಗ್ನೆಟಿಕ್ ಹಿಲ್ ಕಡೆ. ಸೊ ಸ್ಟೇ ಟ್ಯೂನ್ಡ್. ಸೊ ಈಗ ಇದು ನೋಡ್ಬೋದು, ಇದು ಏನಂದರೆ ಆಲ್ಮೋಸ್ಟ್ 5 ಆಗ ನಮ್ಮ ಟೈಮು. ಆರ್ಮಿ ಟ್ರಕ್ಸ್ ಎಲ್ಲ ಮೂವ್ಮೆಂಟ್ ಎಲ್ಲ ಅಥವಾ ಎಲ್ಲಂದರೆ ಎಕ್ಸಾಕ್ಟ್ಲಿ ನಾವೀಗ ಮ್ಯಾಗ್ನೆಟಿಕ್ ಹಿಲ್ಸ್ ಹತ್ರ. ಸೊ ಇದು ನಮ್ಮ ಬೈಕ್ ಇಲ್ಲ ಅದಲ್ಲ, ನೋಡ್ಬೋದು ಇಲ್ಲಿ ದ ಕ್ಲಿಕ್ ಫೋಟೋ ವಿತ್ ಲದಾಖ್ ಡ್ರೆಸ್ ಅಟ್ ಮ್ಯಾಗ್ನೆಟಿಕ್ ಹಿಲ್ ಶಾಪ್. ಇದು ಮ್ಯಾಗ್ನೆಟಿಕ್ ಹಿಲ್. ಸೊ ಮ್ಯಾಗ್ನೆಟಿಕ್ ಹಿಲ್ದು ಏನಪ್ಪ ಅಂತಂದರೆ ಇಲ್ಲಿ ಆವಾಗಲೇ ಇದ್ರಾಗ ತೋರಿಸ್ತಿರ್ತೀನಿ. ದ ಫಿನಾಮಿನಾನ್ ದಟ್ ಡಿಫೈಸ್ ಗ್ರಾವಿಟಿ, ಪಾರ್ಕ್ ಯುವರ್ ವೆಹಿಕಲ್ ಇನ್ ದ ಬಾಕ್ಸ್ ಮಾರ್ಕ್ಡ್ ವಿತ್ ದ ಪೇಂಟ್ ಆನ್ ದ ರೋಡ್ ಅಂಡ್ ಎಕ್ಸ್ಪೀರಿಯನ್ಸ್ ದ ವಂಡರ್. ಸೊ ಇದು ಆರ್ಮಿ ಕನ್ವೆ ಹೋಗ್ತಿರ್ಬೋದು ಮೇ ಬಿ. ಇದು ಬ್ರೋ ಎಕ್ಸ್ಪೀರಿಯನ್ಸ್ ಮಾಡ್ಲಾಕತ್ತಾರೆ ಇದ್ರದ್ದು ವಿತ್ ನ್ಯೂಟ್ರಲ್ನಾಗ ಅದ. ಆಲ್ರೆಡಿ ವೆಹಿಕಲ್ ಆಟೋಮೆಟಿಕ್ ಮೂವ್ಮೆಂಟ್ ಎಲ್ಲ ಆಗ್ತದ. ಇಲ್ಲಿ ನಿಂದಿರಿಸಿದ್ರೆ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ನನಗೆ ಇಲ್ಲಿನ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ ಅದಲ್ಲಿ, ಈ ಪಾಯಿಂಟ್ ಆಮೇಲೆ ಈ ಪಾಯಿಂಟಿಂದ ಎಕ್ಸ್ಪೀರಿಯನ್ಸ್ ಆಗ್ಯದ. ಸೊ ಇವನು ಟ್ರೈ ಮಾಡಕ್ಕೆ ಹೊಂಟಾನಲ್ಲಿ ಸಾಬ್. ನೋಡ್ಬೋದು ಅಲ್ಲಿ ತನ ಗಾಡಿ ಹೆಂಗೆ ಹೊಂಟದ. ಸೊ ನಂದನ ಬೈಕ್ ಆಲ್ರೆಡಿ ಮೂವ್ಮೆಂಟ್ ಅಲ್ಲತ್ತಿತ್ತು. ಸೊ ಅದು ಇನ್ನೊಂದ್ಸಲ ಅವ್ನ ಕಡೆ ಇದು ಕೊಟ್ಟು ಮಾಡಿಸ್ತೀನಿ ಇನ್ನೊಂದು ವಿಡಿಯೋ. ಸೊ ನೋಡ ಮತ್ತೆ ಇಲ್ಲಿ ಸರ್ ಮತ್ತು ಮೇಡಮ್ ಅವರೆಲ್ಲ ಇಲ್ಲಿ ಸಿಕ್ಕಿದ್ದಾರೆ. ಇಲ್ಲಾಂದರೆ ನಮ್ಮದು ಏನಿದೆ ಮ್ಯಾಗ್ನೆಟಿಕ್ ಹಿಲ್ಸ್ ಅದಲ್ಲ. ಸೊ ಇದರಲ್ಲಿ ಸರ್ ಇವರು ಆರ್ಮಿಯಲ್ಲಿದ್ದಾರೆ, ಇವರು ಸರ್ ಎಲ್ಲ ಆರ್ಮಿಯಲ್ಲಿದ್ದಾರೆ. ಸೊ ಇಲ್ಲಿ ಸಿಕ್ಕ ಮೇಲೆ ನನ್ನ ಕನ್ನಡವ್ರು ಅಂತ ಗೊತ್ತಾದ್ಮೇಲೆ ಸೊ ಮಾತಾಡ್ತಾ ಇದ್ವಿ, ಹಿಂಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ನಮಗೆ. ಸೊ ಇದನ್ನು ಆಲ್ ದ ಬೆಸ್ಟ್ ಕೂಡ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ನೀವು ಇದು ಮಾಡೋದೇ ಒಂದು ದೊಡ್ಡ ನೋಡಿ ತುಂಬ ಹೆಮ್ಮೆ ಆಗುತ್ತೆ. ಹಾಂ ಸರ್, ಅಡ್ವೆಂಚರ್ ಮಾಡ್ತಾ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಇನ್ ದ ರೆಸ್ಟ್ ಆಫ್ ಯುವರ್ ಅಡ್ವೆಂಚರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಯಾಕಂದರೆ ನಾವು ನಿಮ್ಮಷ್ಟು ಸ್ಟ್ರಾಂಗ್ ಅಂತೂ ಇಲ್ಲ. ಲೈಕ್ ಅಟ್ಲೀಸ್ಟ್ ನಮ್ದಿರೋ ಲೈಫಲ್ಲಿ ಏನಾದರೂ ಅಟ್ಲೀಸ್ಟ್ ಏನಾದರೂ ಒಂದು ಅಚೀವ್ ಮಾಡೋಣ ಅಂತ. ನಾವು ಮಾಡ್ತಾ ಇರೋ ಕೆಲಸ ಎಲ್ಲ ನೀವು ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಲೈಕ್ ಈಗ ನಮ್ಮ ಜನ್ರೇಷನಲ್ಲಿ ನಿಮ್ಮ ಏಜ್ ಬರೋವರೆಗೂ ನಾವೇ ಇರೋದಿಲ್ಲ. ಸೊ ಆ ಫುಡ್ಡು ನಮ್ಗೆ ಸಿಗಂಗಿಲ್ಲ. ಜಾಸ್ತಿ ಹಾಕೋದು ಸರ್ ಇದನ್ನೇ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಸೊ ಅದನ್ನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ನೋಡ್ಬೋದು ನಾವೇನಂದರೆ ಸೊ ಚೆಕ್ ಇನ್ ಮಾಡ್ಕೊಂಡು ರೂಮು ಇಲ್ಲಿಂದ ಬಂದೀವಿ. ಸೊ ಲೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಲೇಯಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲಿಂದ ಎಂಟ್ರಿ ಆಗಿ ಸೊ ಈ ಕಡೆಯಿಂದ ನೋಡ್ಬೋದು ಇಲ್ಲಿ ಒಂದು ಮಸೀದ್ ಅದ.
ಇದೇನಂತಂದರೆ ಜಮಿಯಾ ಮಸೀದ್ ಲೇ ಲದಾಖ್ ಅಂತೇಳಿ. ಸೊ ಇಲ್ಲಿಂದ ಇದು ಮಾರ್ಕೆಟ್ ಪೂರ್ತಿ, ಸೊ ಫುಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋದದ. ಲೈಕ್ ಇನ್ ಕೇಸ್ ಏನಾದ್ರು ತೊಗೋದಾದರೆ ಒಂದು ಸ್ವಲ್ಪ ಅಂದರೆ ವಾಮ್ ಸಲಕ ಸೊ ಏನಾದರೂ ನೋಡ್ತೀನಿ ನಾನು. ಸೊ ಇನ್ ಕೇಸ್ ಸಿಕ್ಕರೆ ತೊಗೋಬೇಕಿಲ್ಲ ಅಂತಂದರೆ ಸೊ ಅದೇನು ಬೇಕಾಗಿಲ್ಲ ನಮಗೆ. ಸೊ ನೋಡೋಣ, ಸೊ ತೊಗೊಂಡು ಏನಾದರೂ ಏನೇನು ತೊಗೋತೀನಿ ಅದನ್ನು ಎಕ್ಸ್ಪ್ಲೋರ್ ಲೈಕ್ ಆಗ್ತಿರ್ತೀನಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್, ಹ್ಯಾವ್ ಅ ಗ್ರೇಟ್ ಡೇ. ಸೊ ಇದು ಏನಂದರೆ ಇಟಾಲಿಯನ್ ಬೇಕ್ರಿ ಆ್ಯಂಡ್ ಕಫೆ ಆ್ಯಂಡ್ ರೆಸ್ಟೋರೆಂಟ್ ಅಂತೇಳಿ ಈ ಸೈಡ್. ಸೊ ಈ ಕಡೆಯಿಂದ ಒಂದು ಕಡೆ ರೆಸ್ಟೋರೆಂಟ್, ಈ ಸೈಡ್ ಏನದಲ್ಲ ಈ ಕಡೆ ಒಂದು ರೆಸ್ಟೋರೆಂಟ್. ಇಲ್ಲಿ ಅಂದರೆ ಬೆಳಗ್ಗೆ ನಾವು 1:30 ಒಂದು ಪರೋಟ ತಿಂದೀವಿ. ಸೊ ಹಂಗಾಗಿ ಫಸ್ಟ್ ರೇಟ್ ನೋಡ್ಕೊಂಡು ಅದಾದಮೇಲೆ ನಾವು ಇದು ಮಾಡ್ಲಾಕಿದ್ವಿ. ಯಾಕಂದರೆ ಸುಮ್ಮನೆ ಹೆವಿ ರೇಟ್ ಅದು ಪರೋಟ ಎಷ್ಟು ತಿಂದ್ರೂ 90-100 ಆಗುತ್ತೆ. ಸೊ ಹಿಂಗಾದ. ಸೊ ನೋಡೋಣ ಏನೇನದ ನಾವು ಎಕ್ಸ್ಪ್ಲೋರ್ ಮಾಡಿ ಊಟ ಏನೇನದ ಏನಿಲ್ಲ ಏನು ಊಟ ಮಾಡ್ತೀವಿ ಅಂತೇಳಿ ಹಾಕಿರ್ತೀನಿ. ಸೊ ಸ್ಟೇ ಟ್ಯೂನ್. यहाँ पे ऑर्डर कर रहे हैं अंडा करी है, दाल फ्राई है. चावल, ये दही है क्या? हाँ दही है वो, दही और ये ओके, पापड़, रोटी और सलाद। 2 रोटी. और ये हमारा आया है चॉकलेट डोनट. ಇದು ನಮ್ದು ಊಟ. ಅದಾದಮೇಲೆ ಅವ್ರದ್ದು ಕೇಕ್ ಅವರೆಲ್ಲ. ಸೊ ಇದಿಷ್ಟು ಊಟ ಮಾಡ್ಕೊಂಡು ನೋಡಮ್ ನೆಕ್ಸ್ಟ್ ಪ್ಲೇನ್ ಇರುತ್ತಂತ ಸಿಗಮಂತ. ಸೊ ಈಗದೇನು ಇದು 300 ಇರ್ತದೆ, ಬಟ್ ವರ್ತ್ ಇಟ್ ಇಲ್ಲ. ಬಟ್ ಟೂರಿಸ್ಟ್ ಪ್ಲೇಸ್ ಅದಂತೇಳಿ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ಹಂಗಾಗಿ ತಿನ್ಲಾತೀವಿ. ಸೊ ಸ್ಟೇಡಿಯಂ ನಮ್ಮದು ಟೈಮಿಗೆ ಆಲ್ಮೋಸ್ಟ್ 11 ಆಗ್ಲತ್ತದ, 10:46 ಎಟ್ ಪ್ರೆಸೆಂಟ್. ಸೊ ನೋಡ್ಬೋದು ಇದು ನಮ್ಮದು 10:46 ಟೈಮು. ಯಾಕಂದರೆ ಇಲ್ಲಿಂದ ಈಗ ನಾವು ಹೋಗ್ಲತ್ತೀವಿ ಮಲ್ಕೊಳಕ್ಕೆ. ನಮ್ಮ ಬೈ ರಿಜ್ವಾನ್ ಬೈ ಆಲ್ರೆಡಿ ಮಕ್ಕೊಂಡನ, ಪೂರ್ತಿ ಚಳಿ ಕುಂಡಿರ್ದು ಕೊಳ್ಳಿ ಬರ್ತದೆ ಇಂಥರದಾಗ. ಬಟ್ ಇನ್ನೊಂದು ಏನಂದರೆ ಫ್ಯಾನ್ ಎಲ್ಲ ಏನಿಲ್ಲ, ಬಟ್ ಚಳಿ ಅಂತ ಹೆವಿ ಅದ. ಸೊ ನಾವು ಏನಂದರೆ ಇಲ್ಲಿಂದ ಮಲ್ಕೊಳಕ್ಕೆ ಹೋಗ್ತೀವಿ. ಇವೆಲ್ಲ ಚಾರ್ಜ್ ಮಾಡ್ಲತ್ತೀವಿ. ಇದು ಇಂಟರ್ಕಾಮ್ ಆಯಿತು, ಆಮೇಲೆ ಆ ಮೊಬೈಲ್ ಆಲ್ರೆಡಿ 80 ಅದ. ಬಟ್ ಈ ಮೊಬೈಲ್ಗೇನು ಟೆನ್ಷನ್ ಇಲ್ಲ, ಬೈಕಿನ ಚಾರ್ಜ್ ಆಗ್ತಿರ್ತದೆ. ಸೊ ಆಲ್ರೆಡಿ ನಂದು ಪವರ್ ಬ್ಯಾಂಕ್ನ ಚಾರ್ಜ್ ಆಗ್ಯದ. ಸೊ ಐ ಥಿಂಕ್ ಮೇರಾ ಏಕ್ ಆಗ್ಯಾ ಬೈ ಓ ಇಸ್ಪೇ ಏನ ಇದು ಇದರಿಂದ ಒಂದು ನಂದು ಏನು ಟ್ಯಾಂಕ್ ಬ್ಯಾಗಲ್ಲ, ಟ್ಯಾಂಕ್ ಬ್ಯಾಗ್ನಾಗ ಅದ. ಸೊ ನೋಡಮ್ ನಾಳೆ ಏನೇನು ಪ್ಲ್ಯಾನ್ ಮಾಡ್ತೀವಿ ಏನಿಲ್ಲ ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಗುಡ್ ನೈಟ್, ಹ್ಯಾವ್ ಎ ಗ್ರೇಟ್ ಡೇ. ವಿ ಆರ್ ವೈಂಡಿಂಗ್ ಅಪ್ ಯು ನೌ. ಸೊ ಸಿ ಯು ಗೈಸ್ ಟುಮಾರೋ.